ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಪಪ್ಪಾಯ ಥರ ಹೋಗ್ತಿದ್ದೀರಾ? ಎಲ್ಲಿ ನೀರು ಕುಡಿಯೋಕೆ ಹೋಗ್ತಾ ಇದ್ದೀವಿ? ಏನು ಪಾಪ? ಏನೇನು ಪಾಪ? ನಿಮ್ಗೆ ಏನೇನು ಬೇಕು ಹೇಳಪ್ಪ ಈಗ? ಪಪ್ಪಾಯಿ ಬೇಕು, ಆಮೇಲೆ ಕಾಯಿ ಜಿಜಿ ಬೇಕು, ಆಮೇಲೆ ಹಾಂ ಬಾಳೆಹಣ್ಣು ಬೇಕು, ಆಮೇಲೆ ಚೆನ್ನಾಗಿಲ್ಲ. ಓಕೆ ಬಾಯ್ ಮಾಡು. ಬಾಯ್ ಬಾಯ್ ಬಾಯ್. ಈಗ ಮಾಡು, ಬಾಯ್ ಮಾಡಿ. ಬಾಯ್. ನಮ್ಮ ಅಕ್ಕರ ಹೊಲ್ದ ಹತ್ರ ಹೋಗೋ ರೋಡು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ನೋಡಿ ಇಷ್ಟೇ ರೋಡು, ಈ ಥರ ಒಂಥರ ಫುಲ್ ಕಲ್ಲು ರೋಡು, ಫುಲ್ ಗುಹೆಯಲ್ಲಿ ಹೋದಂಗಾಗುತ್ತೆ. ಗುಹೆ ಮಹಾದೇವ್ರೆ. ಇಲ್ಲಿ ಗಾಡಿಗಳು 2 ವೀಲರ್ಸು ಏನು 4 ವೀಲರ್ ಏನು ಇಲ್ಲಿ ಅಂದರೆ ಕಷ್ಟಪಟ್ಕೊಂಡು ಹೋಗ್ಬೇಕು ಅಷ್ಟೇ. ಕಾರೆಲ್ಲ ಹೋಗೋಕ್ಕಾಗಲ್ಲ, ಫುಲ್ಲು ಕಲ್ಲು ಅಂದರೆ ಬಾಳ್ಕೆ ಬರಲ್ಲ, ಟೈರೆಲ್ಲ ಹೋಗ್ಬಿಡ್ತವೆ. ನಮ್ಮ ಗಾಡಿನೇ ಹೋಗುತ್ತೆ. ಸ್ಕೂಟಿ ಏನಂದ್ರೆ ಬೇಗ ಸ್ಕಿಡ್ ಆಗಿಬಿಡುತ್ತೆ. ಈ ರೋಡಲ್ಲಿ ಕಲ್ಲು ಮಳ್ಳು ಅಲ್ವಾ, ಸ್ವಲ್ಪ ಕಷ್ಟ. ಕಲ್ಲು ಮುಳ್ಳು ಮಳ್ಳು ಮಣ್ಣು. ನೇನು ಬಂತು ತೋಟ. ನೀನು ಕುಡಿತೀಯಪ್ಪ. ಓಕೆ ಗೈಸ್, ಇವಾಗ ಒಂದು ಚಾಲೆಂಜ್ ಮಾಡ್ತೀವಿ. ಎಳ್ನೀರ್ನ ಯಾರ್ಯಾರು ಎಷ್ಟೆಷ್ಟು ಅಂದ್ರೆ ಫಾಸ್ಟಾಗಿ ಯಾರು ಫಾಸ್ಟಾಗಿ ಜಾಸ್ತಿ ಕುಡಿತಾರೆ ಅನ್ನೋದು ಚಾಲೆಂಜ್. ಓಕೆ, ಬಂದ್ವಿ ತೋಟದ ಹತ್ರ. ಫೈನಲಿ ವಿ ರೀಚ್ಡ್ ನಮ್ಮ ಅಕ್ಕರ ತೋಟ. ಅಲ್ಲಿ ನಮ್ಮ ಪಾಪು ಮನೆ ಅದು. ಇಳಿಬೇಕಾ ಏನು ಬೇಡವಾ? ಅಮ್ಮಮ್ಮ ಬಿಡ್ಲಾ ಕೊಡ್ಲಾ ಪಾಪುನ? ಇಲ್ಲೇ ಇರು ಪಾಪು, ನೀನು ಬರ್ತೀನಿ. ಯಾಕ ಇದು ನೇರ್ಲೇನ್ ಗಿಡನಾ? ಓಕೆ, ಇವಾಗ ಎಳ್ನೀರು ಕುಡಿಯೋಣ ಅಂತ ತೋಟದ ಹತ್ರ ಬಂದಿದ್ದೀವಿ. ಏನಕ್ಕೆ ಬಂದಿದ್ದೀವಿ ಅಂದರೆ ರೋಟಿ ತಗೊಂಡೋಗಕ್ಕೆ ಬಂದಿದ್ದೀವಿ. ಹಿಂಗ ಮತ್ತೆ ಅವರೆಲ್ಲ ನಿಂತಾರೆ. ಹೇಳಿ ಮತ್ತೆ. ಓಯ್ ನಿರೀಕ್ಷಾ, ಲಾಸ್ಟ್ ಟೈಮ್ ಕತ್ಲಲ್ಲಿ ಬಂದಿದ್ವಿ, ಆದರೆ ತೋಟ ಎಲ್ಲ ಗೊತ್ತಿರಲಿಲ್ಲ ತೋರ್ಸಕ್ಕೆ. ಇವಾಗ ಫುಲ್ಲು ಪಪ್ಪಾಯ ಹೆಂಗಾಗಿದೆ ನೋಡಿ. ಫುಲ್ಲು ಪಪ್ಪಾಯ ತೋಟ ರೆಡಿಯಾಗಿದೆ ನೋಡಿ. ಫುಲ್ಲೆಲ್ಲ ಲಾಸ್ಟ್ ಟೈಮ್ ನಾವು ಬಂದಾಗ ಚಿಕ್ಕ ಗಿಡ ಇದ್ವಲ್ಲೇನೆ, ಅವತ್ತು ಕತ್ಲಾಗ ಬಂದು ಎದ್ರಕೊಂಡಿದ್ವಲ್ಲ. ಎಷ್ಟು ತಿಂಗಳಾಯ್ತೋ ಗೊತ್ತಿಲ್ಲ, ಬಟ್ ನಮ್ಮ ಅಕ್ಕವ್ರ ಮನೆಗೆ ಬಂದು ಜಾಸ್ತಿ ದಿನ ಆಯಿತು. ನಮ್ಮ ಅಣ್ಣನೂ ತುಂಬ ದಿನ ಆಗೋಯ್ತು. ನಾವು ನೋಡಿ ಮ್ಯಾಂಗೋ ಥರ ಐತಿ. ಎಲ್ಲಿಗೆ ಚೆನ್ನಾಗೈತಲ್ಲ. ಪಾಪು ಏನದು? ನಿನಗ್ ಬೇಕಾ ಪಾಪು? ಕೊಡು. ಅದು ಕಾಯಿ ಪಾಪು, ಹಣ್ಣಲ್ಲ ಪಾಪು, ಕಾಯಿ. ಪಾಪು ನಾನ್ ತಗೊಂಡೋಗ್ಲಾ? ಇದು ಕಾಯಿ. ಅಜ್ಜಿಗಂತ ಕಾಯಿ ಜಿಜ್ಜಿ ಕಳಿಸ್ತೀಯಾ? ಬಿಸ್ಲು ಓನು ಮಾಡಿಲ್ಲ. ಇದು ಪಪ್ಪಾಯಿ ಕಾಯಿ. ಇನ್ನ ಕಾಯಿ ಅಂತೆ ತಿಂಬಲ್ಲ. ಅಷ್ಟು ಕೆಂಪಾಗ್ಬೇಕಾ? ಅದಾದ್ಮೇಲೆ ಕೀಳದ? ಅವು ಏನು ಪಪ್ಪಾಯಿ ತಿನ್ನಕ್ಕೆ ಕೀಳದ? ಮತ್ತೆ ಕಾಯಿನ ಕೀಳ್ತಾರೆ ಅಂತ ಹೇಳ್ತಾರೆ. ಬಾಳೆ ಗಿಡನೂ ಇದಾವೆ ಇದ್ರಾಗೆ ಬಿಟ್ಟವ. ಮಮ್ಮ ದೊಡ್ಡವಿದ್ವಲ್ಲ ಇದ್ರಾಗ್ಲವೇನಾ? ಆಯ್ತಾ ಬಾಳೆ? ದೊಡ್ಡ ಬಾಳೆ, ಚಿಕ್ಕ ಬಾಳೆ ಅಲ್ಲ. ಇದು ಮ್ಯಾಮ್
ಹಂಗೆ ಏನೇ ಇದನ್ನೇನಂತಾರೆ ಹೇಳು? ಅಲ್ಲ ನ್ಯಾಚುರಲ್ ಫ್ರೂಟ್ಸ್ ಅಲ್ಲ, ಪರವಾಗಿಲ್ಲ ತಿನ್ನು. ಹಂಗೆ ತೆಗ್ದು ಹಂಗೆ ತಿಂದು ಬಿಡೋದು. ಒಂಥರ ಐತಿ ಹೆಂಗಿದ್ದಾನೆ? ಸ್ಮಾರ್ಟ್ ಆಗಿದ್ದಾನ? ಅಲ್ಲ ನೋಡಿ, ಹೊಲದಲ್ಲಿ ಈ ಥರ ತೋಟದಲ್ಲಿ ಹೋದಾಗ ಚಾಕು ಎಲ್ಲ ಏನು ಇಟ್ಕೊಂಡಿರಲ್ಲ, ಅವಾಗ ಏನು ಮಾಡೋದು, ನನ್ನ ಪಪ್ಪಾಯಿ ತಿನ್ನಲ್ಲ. ನನಗೆ ಪಪ್ಪಾಯಿಗೂ ನನಗೂ ಆಗಲ್ಲ ಫ್ರೆಂಡ್ಸ್. ಮಾಮ ತಿಂಚು ನನಗೆ. ನಮ್ಮ ಪಾಪಕ್ಕೆ ಫೇವ್ರೇಟ್ ಪಪ್ಪಾಯಿ, ದಾಳಿಂಬೆ. ಅವ್ರದ್ದು ಹೊಲದಲ್ಲಿ ಏನೇನೈತೆ ಎಲ್ಲ ಫೇವ್ರೇಟ್ ಅವನಿಗೆ. ಬಾಳೆಹಣ್ಣು ಫೇವ್ರೇಟು, ದಾಳಿಂಬೆ ಫೇವ್ರೇಟು, ಪಪ್ಪಾಯ ಫೇವ್ರೇಟು, ಇನ್ನೆಂತ ಮಾವಿನ ಹಣ್ಣು ನಮ್ಮನೇಲಿ ಐತೆ ಅಂತ ಮಾವಿನ ಹಣ್ಣು ಫೇವ್ರೇಟು, ಕಾಯಿ ಜಿಜ್ಜಿ ಫೇವ್ರೇಟು. ಅವ್ನಿಗೆ ಏನು ಫೇವ್ರೇಟ್ ಇಲ್ಲ ಅಂತ ಕೇಳಿ. ಅವನು ಇದನ್ನ ಏನಾದ್ರು ಡ್ರ್ಯಾಗನ್ ತಿಂತಾನೆ, ಅದಾದ್ಮೇಲೆ ಇದು ಪೈನಾಪಲ್ ಕೊಟ್ರೆ ಉಗೀತಾನ. ಯಾವ್ಯಾವ್ದ್ರಿಂದ ಏನು ಇನ್ಕಮ್ ಐತಾ ಇಲ್ವಾ, ಲಾಸ್ ಆಗ್ತೈತಾ, ಲಾಭ ಬರ್ತೈತಾ? ಅಷ್ಟು ಕಲರ್ ಇರ್ಬೇಕಾ? ಇದಕ್ಕಿಂತ ಓವರ್ ಕಲರ್ ಬರುತ್ತೆ. ಅದಕ್ಕಿಂತ ಸ್ವಲ್ಪ ಇನ್ನೂ ಜಾಸ್ತಿ ಬರಬೇಕು. ಇಲ್ಲೆಲ್ಲ ಲೈನ್ ಬರ್ತದೆ. ಒಂದು 5 ಲೈನ್ ಬರುತ್ತೆ, 5-6 ಲೈನ್. ಓಕೆ, ಇದಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿ ಆದಮೇಲೆ ಇದು ಒಂದು ಹಣ್ಣು ಎಷ್ಟು ಬರ್ಬೋದು, ಎಷ್ಟು ಕೆಜಿ ಬರ್ಬೋದು ಮಿನಿಮಮ್? 1.25 ಅಂದ್ರೆ ಒಂದು ಹಣ್ಣಿಗೆ 10 ರೂಪಾಯಿ. ಇಲ್ಲಿರೋ ಎಷ್ಟು ಹಣ್ಣು ಇರ್ಬೋದು? 1000 ಹಣ್ಣು ಇರ್ಬೋದು. ನೀವು ನೀನು ಹೋಗಿ ಹೆಚ್ಚಿಗೆ ಅಷ್ಟು ಕಲರ್ ಬರಬೇಕು. ಸುತ್ತ ಬರುತ್ತೆ ಒಂದು 2-3 ಕಡೆ. ಲೈಟ್ ತಾಂತಾರೆ, ಓವರ್ ಕಲರ್ ತಾಂತಾರೆ, ಎಲ್ಲ ಬೇರೆ ಬೇರೆ. ಯಾಕಿದೆ ಇದು ಬಿದ್ದೈತೆ? ವಾವ್, ಇಷ್ಟು ದೊಡ್ಡದು. ನಮ್ಗಿಂತ ಗಿಡ ಕೊಡ್ರಿ ಮಾಮ. ಇದು ಏನು ಪುಟ್ಟ ಬಾಳೆ ಅಲ್ಲ, ದೊಡ್ಡ ಬಾಳೆ. ಪಾಪು ಪಾಪು ಅನ್ನಲ್ಲ. ಇದು ಯಾವ ಬಾಳೆ ಮಾಮ? ಜೀನೈನು? ಹಂಗಂದ್ರೆ ಅರ್ಥ ಆಗಂಗೆ. ಪಚ್ಚ ಬಾಳೆ. ಎಷ್ಟು ದಿನಕ್ಕೆ ಬರುತ್ತೆ ಇದು? ಯಾರು ನೋಡಿರ್ತೀರಿ ಕರ್ಕೊಂಡು ಹೋಗ್ತಾರೆ. 1 ವರ್ಷ ಕೊನೆ ಬರಕ್ 1 ವರ್ಷ. ಪಾಪು ಆಯ್ ಮಾಡು. ಆಯ್ ಪಾಪು, ನಿಮ್ ತೋಟದಾಗ ಏನಕ್ಕೆ ಬಂದಿದ್ಯಾ ನೀನು? ಏನ್ ತಿನ್ನಕ್ಕೆ? ಡಾಂಬೆಕಾಯಿ. ಡಾಂಬೆಕಾಯಿ ದೂರ. ಇಲ್ಲಿ ಏನ್ ಪಾಪು? ಇನ್ನು ಕಾಯಿ ಅಂತೆ. ಬಾ, ನಮ್ ನಿರೀಕ್ಷೆ ಸೂಪರ್ ಆಗಿದ್ದಾಳೆ. ನಿರೀಕ್ಷೆ ಅದ್ರ ಬಟ್ಟೆ ನಿಮ್ಮ ಹೊಲದ ಬಗ್ಗೆ ಸ್ವಲ್ಪ ಹೇಳಿ. ನಾನು ಬಂದಾಗ, ನಾವು ಹಿಂಗ್ ಬಂದಾಗ, ಈಗ ಇವಳು ಬರ್ತಾಳೆ ಆ ಥರ ನೋಡಿ, ಗುಹೆಯಲ್ಲಿ ಹೋದಂಗಾಗುತ್ತೆ. ದಿಸ್ ಇಸ್ ಕಾಲ್ಡ್ ನೇಚರ್ಸ್ ಬ್ಯೂಟಿ. ಇಲ್ಲಿ ನಾವು ಒಂದು 2 ಗಿಡಗಳಿಗೆ ಮದುವೆ ಮಾಡಿಸಿದ್ವಿ ಕಣೆ. ಇದೆ ತಾನೆ ದೇಣ್ಣರಲ್ದು. ಇಲ್ಲೇ 2 ಗಿಡಕ್ಕೆ ಮದುವೆ ಮಾಡಿಸಿದ್ವಿ. ಗಿಡಕ್ಕೆ ಮದುವೆ ಮಾಡಿಸಿದ್ರೆ ಅಂತ ಫ್ರೆಂಡ್ಸ್. ಓಕೆ, ಎಂತದದು? ಏನೋ ಗಿಡ? ಹಳ್ಳಿ ಗಿಡ. ನಾವು ಈಗ ಹೊಲದ ಹತ್ರ ಬಂದಿದ್ದೀವಾ, ಅದೆಲ್ಲ ನೋಡಿದ್ವಿ. ಇದೆಲ್ಲ ನೋಡಿದ್ರಿ ನೀವು. ಈಗ ನಾವಿನ್ನೂ ಬಿರಿಯಾನಿ ಎಲ್ಲ ಏನು ತಿಂದಿಲ್ಲ ಗೈಸ್. ಮಾಡಿಟ್ಟು ಕಬಾಬ್ ಎಲ್ಲ ತಿಂದು ಬಿರಿಯಾನಿ ಏನು ತಿಂದಿಲ್ಲ. ಈಗ ಹೊಲದ ಹತ್ರ ಬಂದಿದ್ದೀವಿ. ಈಗ ಹೋಗಿ ಮೈಸೂರು ಬೇಡ, ಓಕೆ, ಹೋದ್ಮೇಲೆ ನಾವು ಬಿರಿಯಾನಿ ಎಲ್ಲ ತಿನ್ಬೇಕು. ಈಗ ಹೊಲದ ಹತ್ರ ಬಂದಿದ್ದೀವಿ. ಜಸ್ಟ್ ಎತ್ಕೆ ನೀನು ಪಾಪುನ ಕ್ಯಾರಿ ಮಾಡು. ಹೋಗು ಪಾಪು. ಎಲ್ಲಿಗೆ ಬರೋಲ್ಲ ಪಾಪು. ನೋಡಿ ಅವಳು ಪರದಾಟ ನೋಡಿ ಬಂದ್ಬಿಟ್ಟಿಲ್ಲಿ ಪರ ಕೆರೆ ತಗೊಳಪ್ಪ ಅನ್ಸಲ್ಲ. ಪಾಪ್ಲು ನನ್ಗ ಇದು ನೀನು ನನಗೆ ಪಾಪ. ಮಾಮಗೊಂದು ಕೊಡು. ಇದು ಎಳ್ನೀರು ಯಾರ್ಯಾರಿಗೆ ಕೊಡ್ತೀಯ ಪಾಪ? ಯಾರ್ಯಾರು? ಅಮ್ಮ ಕುಡಿತೈತೆ. ಸರಿ, ಆಮೇಲೆ ಆಮೇಲೆ ನೆಕ್ಸ್ಟ್ ಕೊಂಡಿ. ನೆಕ್ಸ್ಟ್ ಯಾರಿಗೆ ಪಾಪ? ಕಾಯಿ ಚಿಕ್ಕಿ ಕೊಡ್ತೀಯಾ? ಅವನಪ್ಪ ಜಾಣ ನೀನು. ಆಮೇಲೆ ನೆಕ್ಸ್ಟ್ ಅವನಿಗೆ. ನೆಕ್ಸ್ಟ್ ಯಾರಿಗೆ ಕೊಡ್ತೀಯಾ? ಅಷ್ಟೇ, ಸೆಟ್ಲ್ ಅದೇ ನಾನು ಅಂತಾನೆ. ಕೊಂಡಿ ನೋಡಿ, ಎಲ್ಲರಿಗೂ ಏನೋ ಚಿಂತೆ ಆದ್ರೆ ಇವ್ರಿಗೆ ಇನ್ನೊಂದು ಚಿಂತೆ, ಫೋನ್ ನೋಡೋ ಚಿಂತೆ.
ನಮ್ಮ ಪಾಪನ ಜೊತೆಗೆ ಮಾಡ್ತೀನಿ ನಾನು ಕಾಂಪಿಟೇಷನ್. ಏನು ಪಾಪ ನನಗೆ ಕೊಡಕ್ಕೆ ತಂದ ಅಲ್ಲ. ಬೊಬ್ಬ ಪಾಪು ಯಾಕೆ ಕೊಟ್ಟು ಪಾಪು ಚಾಕ್ಲೇಟ್ ಕೊಡು ಅಂತ ಕೊಟ್ಟ ಪಾಪು. ಅವನಿಗೆ ಕೊಟ್ಬಿಡು. ಅಣ್ಣ ಇರೋ ಇನ್ನೊಂದು ನೆಕ್ಸ್ಟ್ ರೌಂಡ್ ಮಾಡ್ತಾನೆ ಹೇಳಿ. ಪಾಪು ಅದು ಯಾಕೆ ಹಂಗಾಡ್ತೈತೆ ಪಾಪು ಕೆನ್ನೆ ಕಚ್ಚಿಕ್ಕೆ ಅವಳೆ ನೋಡಿ. ಹಿಂಗೆ ಡೈಲಿ ಹಿಂಗೆ ಕಚ್ಚೋದು. ಇಲ್ಲ ನೋಡು 3 ಒಂದೇ ಥರ ನನಗೆ ಪಾಪ ನನಗೆ ಇಂಥವ್ರು ಇರ್ತಾರೆ. ಯಾಕೆ ಚೆನ್ನಾಗಿಲ್ಲ ಕಾಯಿ ಅದು ಜಂಬೈ ತೊರಗಲ್ಲ ಬಾಬಾನಿ ಕೊಡ್ಸಕ್ಕೆ. ಚಮ್ತಾರನ ಓಟ ಇಲ್ಲಪ್ಪ ಇಲ್ಲಿ. ಓಟ ಪಟ ಇಲ್ಲ ಇಲ್ಲಿ. ಹಂಗೆ ಕುಡಿಬೇಕು. ಓಟ ಪಟ ಇಲ್ಲ ಇಲ್ಲಿ. ಯಾಕೆ ಸರ್ಸರ ಅಂತಿದ್ಯಾ? ಸ್ವಲ್ಪ ಅದು ಉಳುಳಿ ಅಲ್ಲ ನಾನು ಉಪ್ಪು ಏಯ್ ಕುಡ್ದಿರಂದ್ರೆ ಯಾರಿಗಂಗೆ ಕೊಡು. ಈನ ಥರ ಎಲ್ಲ ಇದ್ದಾಳೆ. ನನ್ನ ಮೇಲೆ ಹೇಳ್ತೀಯಾ? ಈಗ ಫಸ್ಟ್ ಯಾರು ಕುಡಿತಾರೆ ಅಂತ ಚಾಲೆಂಜ್. ರೆಡಿ 1 2 3 ಸ್ಟಾರ್ಟ್. ಇಲ್ಲ ಇಲ್ಲಿ ನೋಡ್ರಿ. ಓ ನೀನ ಗೆದ್ದೆ. ಅವಂದಾಗ್ಲೇ ಮುಗಿಸ್ತು ಬ್ಯಾಗಿ ಕೆಡ್ಕು ಕಡಿದ್ದ ಅವನು ಲಾಸ್ಟ್ ಎಳ್ಕೊಂತಿದ್ದ. ಇಲ್ಲ ಕಣೆ ಒಂದಾಗ್ಲೇ ಆಗಿತ್ತು. ಸುಮ್ಮನೆ ಹಿಡ್ಕೊಳ್ಬೇಕಲ್ಲ. ನೀನು ಈ ಮಾಮ ಎಲ್ಲ ಇಲ್ಲೇ ಚೆಲ್ಲ ಇದ್ದು. ಬುಜ್ಲ ನನಗೆ ಪಾಪು ಚಿಕ್ಕಿಗೆ ಇಲ್ಲ ನನಗೆ ಗೊತ್ತು. ನಾನೇ ಪಟ್ಟು ಕುಡ್ದಿದ್ದು. ರೆಡಿ 1 2 3 ಗೋ. ತೆಗಿಲಿಲ್ಲ ಅಷ್ಟೇ. ರೆಡಿ 1 2 3 ಗೋ. ಚಿಕ್ಕದೈತಪ್ಪ. ಇದ್ರಾಗೆ ಇದಕ್ಕಿಂತ 1.5 ಇತ್ತಮ್ಮ ಅಷ್ಟೇ. ಅದ್ರಾಗ ಎಷ್ಟು ಟೀಲ್ ಹೋಗು. ಇದು ಮೆಕ್ಕೆಜೋಳ ಗಿಡ. ಏಯ್ ತೆಗಿಯಮ್ಮ. ದಿಸ್ ಇಸ್ ಮೆಕ್ಕೆಜೋಳ ಗಿಡ. ಸುಮ್ಮನಿರಲ್ಲ ಮೆಂಟ್ಲಂತಾರೆ. ನೀನು ಯಾರನ್ನು ನೋಡೋಣ ಹೆಂಗಕ್ಕಿತ್ತು. ಸುಮ್ಮನಿರ್ ಬೇಡ, ಬೀಜ ಇರುತ್ತೆ. ಇದು ಮೆಕ್ಕೆಜೋಳ. ಇನ್ನೂ ಹಾಕಿ ಎಷ್ಟು ದಿನ ಆಗೈತೆ ಕೇಳೋಣ ಬರ್ರಿ. ಹೇಳು. ಮೆಕ್ಕೆಜೋಳ ಎಷ್ಟು ದಿನಕ್ಕೆ ಅಂದ್ರೆ ಮೆಕ್ಕೆಜೋಳ ಬೀಜ ಊರ್ಬೇಕು? ಅಲ್ಲ ಕಣ, ಎಷ್ಟು ಅಂದ್ರೆ ಎಷ್ಟು ಕೆಜಿನ? ಇದೇನೇ ಬೀಜನ? ಏನದೇನು ಕೇಳೋದು? ಎಷ್ಟು ಕೆಜಿ ಬೀಜ ಹಾಕಿರೋದು? ಅಂದ್ರೆ ಇದು ಕೆಜಿ ಲೆಕ್ಕ ಹಾಕದ ಬೀಜದ ಲೆಕ್ಕ ಹಾಕ? ಪ್ಯಾಕೆಟಲ್ಲಿ 3 ಕೆಜಿ ಆ ಥರದ್ದು 4. 3.5 ಕೆಜಿ ಎಷ್ಟು ನೆಲ ತಗೊಂಬತ್ತೆ? ಅಲ್ಲ ಎಷ್ಟು ನೆಲ ತಗೊಂಬತ್ತೆ ಅಂದ್ರೆ ಎಷ್ಟು ಜಾಗ ಹಿಡಿಯುತ್ತೆ ಅಂದ್ರೆ ಎಕರೆ? ಬೀಜ ಸಣ್ಣವಿದ್ರೆ 20 ಕಾಲ್ ಅರ್ಧ ಎಕರೆ 3.5 ಕೆಜಿ. ಅರ್ಧ ಎಕರೆ 3.5 ಕೆಜಿ. ಓಕೆ, ನೀವೆಷ್ಟು ಕೆಜಿ ಹಾಕಿರೋದು? 12 ಕೆಜಿ. ಬೀಜ ಒಂದು ದಪ್ಪ ಇರ್ತದೆ. ಸೊ ಇದು ಎಷ್ಟು ದಿನದ್ದು? ಬೇಕಲ್ಲ ನಮ್ಮವು, ಅವು ಭಾಳ ದಪ್ಪ ಇರ್ತವೆ. ಇದರಲ್ಲಿ ಬೀಜದಲ್ಲಿ ಎಷ್ಟು ವೆರೈಟೀಸ್ ಇರುತ್ತೆ ಅಂದ್ರೆ? ನನಗೆ ಗೊತ್ತಿರೋದು 3. ಯಾವ್ದು? 3rd ಸ್ಟೆಪ್ ಫರ್ಟಿಲೈಸರ್ಸ್ ಮತ್ತು ಮ್ಯಾನ್ಯೂರ್ನ ಹಾಕಬೇಕು. 4th ಸ್ಟೆಪ್ ಸೀಡಿಂಗ್ ಮಾಡಬೇಕು. ಅದಾದ್ಮೇಲೆ ಇಟ್ಕೋಬೇಕು ಕಾಲ್ ಬೆಳೆದಿರೋದು. ಅದಾದ್ಮೇಲೆ 7 ಸ್ಟೋರ್ ಮಾಡ್ಕೋಬೇಕು ಅದು ರಿಸರ್ವ್ ಆಗಿ. ಈ ಕಿತ್ರೆ ಕೊಂಬೆ ಚೆನ್ನಾಗಿ ಬರ್ತದೆ. ಇದು ದಪ್ಪ ಬರುತ್ತೆ. ಸಲ ಬಿಡಲೇಬೇಕು. ಈ ಸರಿ ಬಿಡೋದಿರ್ಲಿ. ದಿಸ್ ಇಸ್ ಕೋಲ್ಡ್ ಕಾಫಿ ಅಂತೆ ಗೈಸ್. ಬಿಡು ಸಾಕು.
ಇದು ಕೋಲ್ಡ್ ಕಾಫಿ ಅಂತೆ. ಮೇಡ್ ಬೈ ಇವತ್ತು ನಿಮ್ಗೆ ಯಾರಿಗಾದ್ರೂ ಬೇಕಾ ಈ ಕೋಲ್ಡ್ ಕಾಫಿ? ಪ್ಲೀಸ್ ಆರ್ಡ್ರ್ ಕೊಡಿ. ಈಗಲೇ ನಿಮ್ಮ ಆರ್ಡ್ರನ್ನ ಪ್ಲೇಸ್ ಮಾಡಿ, ನಿಮ್ಮ ಮನೆಗೆ ಬರುತ್ತೆ ಈ ಕೋಲ್ಡ್ ಕಾಫಿ. ಓಕೆ, ಬಾಯ್ ಬಾಯ್ ಬಾಯ್. ನಾವು ಹೋಗ್ತಾ ಇದ್ದೀವಿ. ಸಿ ಯು ನೆಕ್ಸ್ಟ್ ಇಯರ್.